ಖಾತೆಯನ್ನು ಕೊಡಲಿಕ್ಕೆ ಈಗಾಗಲೇ ನಾನು ಪ್ರಾರಂಭ ಮಾಡಿ 6 ಲಕ್ಷ ಜನರಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಮೊನ್ನೆ ನಮ್ಮ ಬಿಜಾಪುರದ ಇದರಲ್ಲಿ ಬಳ್ಳಾರಿ ಜಿಲ್ಲೆ ನಮ್ಮ ವಿಜಯನಗರ ಅಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇಬ್ಬರು ಸೇರಿ 1,11,11,111 ಜನರಿಗೆ ಈ ಒಂದು ಏನು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಲಿಲ್ಲ, ನಾವೇನು ಹಿಂದೆ ಖಾತೆಯನ್ನ ಕಾನೂನನ್ನು ನಾವು ಮಾಡ್ದೋ, ಆ ಗ್ರಾಮಗಳನ್ನು ಸಕ್ರಮ ಮಾಡ್ದೋ, ತಾಂಡ್ಯಗಳು ಬೇರೆ ಬೇರೆ ಏನೇನು ಇತ್ತು ಅವೆಲ್ಲ ಕೂಡ ಹಕ್ಕುಪತ್ರ ನೀಡಿ ಇವತ್ತು ನಾವು ಅವ್ರಿಗೆಲ್ಲರೂ ಕೂಡ ಶಕ್ತಿಯನ್ನು ತುಂಬುವಂಥ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತಾಗಲೇ ಮಾಡಿದೆ. ಸೊ ಹಂಗೆ ಹಸ್ತವನಿಗೆ ಊಟ ಕೊಡೋದಿರ್ಬೋದು, ಉದ್ಯೋಗ ಕೊಡೋದಿರ್ಬೋದು, ಅನ್ನ ಕೊಡೋದಿರ್ಬೋದು, ಈ ಎಲ್ಲ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ. ಜನರ ಶಕ್ತಿಯೇ ನಮ್ಮ ಶಕ್ತಿ, ಆ ಜನರೇ ನಮ್ಮೆಲ್ಲರ ಆಸ್ತಿ. ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಯುವಕರೆಲ್ಲ ಬಂದಿದ್ದೀರಿ. ನಾನು ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ನನಗೆ ನಿಮ್ಮ ಪಂಚಾಯತಿ ವ್ಯವಸ್ಥೆ ಹಿಂದೆ ನಾನು ನಾರಾಯಣ ಸ್ವಾಮಿ ಇಲ್ಲಿದ್ದಾರಲ್ಲ, ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಪರಿಷತ್ ಅಲ್ವಾ ನಮ್ಮದು, ಆಗ ಜಿಲ್ಲಾ ಪರಿಷತ್ ಅಂತಿತ್ತು. ಅವರು ಅಧ್ಯಕ್ಷರಾಗಿದ್ದರು, ಆಡಳಿತ ಪಕ್ಷದಲ್ಲಿದ್ದರು. ಅವರು ಜನತಾದಳದಲ್ಲಿ, ನಾನು ಕಾಂಗ್ರೆಸ್ಸಿಂದ ನಾನು ವಿರೋಧ ಪಾರ್ಟಿಲಿದ್ದೆ. ಆಗ ಮೆಂಬರ್ ಆಗಿದ್ದೆ, ಎಲೆಕ್ಷನ್ ಸೋತಿದ್ದೆ. ಆದರೂ ಜಿಲ್ಲಾ ಪಂಚಾಯತಿಗೆ MLA ನಿಂತಿದ್ದವನು ನಾನು ನಿಂತ್ಕೊಂಡಿದ್ದೆ. ನಿಂತು ಗೆದ್ದು ಆಮೇಲೆ ತಿರ್ಗಾ MLA ಆದೆ, ತಿರ್ಗಾ ರಾಜೀನಾಮೆ ಕೊಟ್ಟೆ. ಈಗ ಆಗಿಂದ ಸತತವಾಗಿ ವಿಧಾನಸೌಧದಲ್ಲಿ ಕೂತಿದ್ದೇನೆ. ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರನ್ನ ಬೆಳೆಸಬೇಕು ಅಂತೇಳಿ. ಶಿವಣ್ಣ 2 ನಿಮಿಷ ಕೂತ್ಕೋ, ಆಮೇಲೆ ಮಾತಾಡುವಂತೆ, ನಿನ್ನ ಸ್ಥಾನ ಎಲ್ಲ ಆಮೇಲೆ ಕೇಳುವಂತೆ. ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ದೇಶದಲ್ಲಿ ಹೊಸ ನಾಯಕರನ್ನ ತಯಾರು ಮಾಡಬೇಕು. ಹೊಸ ನಾಯಕರು ಎಲ್ಲಿಂದ ತಯಾರು ಮಾಡಬೇಕು? ಪಂಚಾಯಿತಿಯಿಂದ, ಸ್ಥಳೀಯ ಸಂಸ್ಥೆಗಳಿಂದ ಈ ನಾಯಕರು ಉತ್ಪತ್ತಿ ಆಗಬೇಕು ಅನ್ನೋದು ಅವರ ಕಲ್ಪನೆ. 73, 74 ತಲುಪಡಿ. ಇವತ್ತು ನಿಮ್ಗೆಲ್ಲ ಬಿಡಿ ಜತಿ ಹೆಸರು ಕೇಳಿದ್ದೀರಿ. ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ವಿಲಾಸರಾವ್ ದೇಶಮುಖ್ ಕೇಳಿದಿರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಅವರು ಮುಖ್ಯಮಂತ್ರಿ ಆಗಿದ್ದರು. ಬಿಡಿ ಜತ್ತಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯ ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಂದರೆ ಇವತ್ತು ಜವಾಹರ್ಲಾಲ್ ನೆಹರೂರವರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕೂಡ ಹಲವಾರು ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದರು. ಇವತ್ತು ತಾನೇ ನಾವು ಕೆಂಗಲ್ ಹನುಮಂತಯ್ಯನವ್ರಿಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಗೌರವನ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಬಂದೋ. ಅವರು ಕೂಡ ಬೆಂಗಳೂರು ನಗರದ ಮುನ್ಸಿಪಾಲ್ಟಿಗೆ ಅಂದರೆ CMCಗೆ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಕೂಡ ರಾಜೀವ್ ಗಾಂಧಿಯವರ 73ನೇ 74ನೇ ತಿದ್ದುಪಡಿಯ ಕಲ್ಪನೆ ಈ ದೇಶದಲ್ಲಿ ಭವಿಷ್ಯವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿದಂಥವ್ರಿಗೆ, ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದವ್ರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಮೂಲ ಉದ್ದೇಶ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು. ಇವತ್ತು ನರೇಗಾ ಯೋಜನೆ ವಿಚಾರ ಇದೆ. ನಾನು ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ ಹೋದ ವರ್ಷ, ನೀವು ನಂಬ್ತಿರೋ ಬಿಡ್ತಿರೋ, 1 ವರ್ಷಕ್ಕೆ 250 ಕೋಟಿ ರೂಪಾಯಿ ಕೆಲಸ ಆಗುವಂಥ ಕೆಲಸವನ್ನು ಮಾಡಿದೆ. ಏನೆಲ್ಲ ಗಾಬರಿ ಆಗ್ಬಿಟ್ರು, ಎಲ್ಲ BJPಯವರು ಬೇರೆ ಬೇರೆಯವರೆಲ್ಲ ಗಾಬರಿ ಆಗ್ಬಿಟ್ರು. ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಏನೋ DK ಶಿವಕುಮಾರ್ ಲೂಟಿ ಹೊಡೆದು ಬಿಟ್ಟವನೆ, ಸುಳ್ಳು ಬರೆದು ಬಿಟ್ಟವನೆ, ಏನೋ ಹೊಸದಾಗಿ ಏನೋ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ಅಂಥೇಳಿ ಏನು ತಂಡ ಮೇಲೆ ತಂಡ ಬಂದ್ಬಿಡ್ತು. ಕೊನೆಗೆ ಒಂದು 25-30 ಎನ್ಕ್ವೈರಿ ಕೂಡ ಆಯಿತು. ಹೆಂಗ್ ಮಾಡ್ದ, ಏನು ಸಾಧ್ಯ ಅಂತೇಳಿ.
ನಾನು ಪ್ರತಿಯೊಂದು ಮನೆಗೂ ಕೂಡ ಸುಮಾರು 60-70 ಸಾವಿರ ಕುಟುಂಬಗಳಿಗೆ ಈ ನರೇಗಾಯಿಂದ ಅವನಿಗೆ ಯಾರು ಜಮೀನಿಗೆ ಮಟ್ಟ ಮಾಡ್ಕೊಳ್ಳೋನ್ಗೆ, ಅವನಿಗೆ ಯಾರು ದನನ ಕೊಟ್ಟಿಗೆ ಕೊಟ್ಕೊಳ್ಳೋನ್ಗೆ, ಕೋಳಿ ಸಾಕೋನ್ಗೆ, ಆಶ್ರಯ ಮನೆಯವನಿಗೆ, ಇದು ನಮ್ಮ ಕಟ್ಟೆಗಳನ್ನು ನೀರು ಇಂಗುಗುಡ್ಡಿ ಮಾಡ್ಕೊಳ್ಳೋಕ್ಕೆ, ಇಲ್ಲ ಅಂದರೆ ಅವನ್ನ ಅಣೆಕಟ್ಟನ್ನು ಕಟ್ಕೊಳ್ಳಿಕ್ಕೆ, ಪಿಕ್ ಡ್ಯಾಮ್ ಮಾಡ್ಕೊಳ್ಳಿಕ್ಕೆ, ಪಂಚಾಯತಿಗಳ ಆಫೀಸ್ ಇರ್ಬೋದು, ಪಂಚಾಯತಿ ಕಾಂಪೌಂಡು, ಗ್ರೌಂಡ್ಗಳು, ಪಾರ್ಕು, ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಉಪಯೋಗವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಬೇಕಾದ್ರೆ ಸುಮಾರು ಜನ ಬಂದು ನಮ್ಮ ತಾಲೂಕ್ ಪಂಚಾಯತಿಗಳು ಬಂದು ಜನ ಬಂದು ನೋಡ್ಕೊಂಡು ಹೋಗಿ ಅಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡೋದೇ ಇಲ್ಲ. ಒಂದೊಂದು ಮನೆಗೆ ಕುರಿ ಶೆಡ್ಗಳ ಕಟ್ಟಲಿಕ್ಕೆ 30,000-40,000 ರೂಪಾಯಿ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಸಹಾಯ ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ. ನಿಮ್ಮ ಶಕ್ತಿ ಏನಿದೆ ಅಂತಂದರೆ, ಹಿಂದೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹೆಸರು ಹೇಳೋದು ಬಿಡ, ಅವ್ರು ಏನ್ರಿ ಪಂಚಾಯತಿಯವ್ರನ್ನ ಉಪಯೋಗಿಸ್ಕೊಂಡು ಈ ನಮ್ಮ ಇದು ಸಂದರ್ಭದಲ್ಲಿ, ಯಾವುದೋ ಕೋವಿಡ್ ಸಂದರ್ಭದಲ್ಲಿ, ಇಲ್ಲ ನಮ್ಮ ರವಿ ಇಲ್ಲೇ ಇದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು 10,000 ರೂಪಾಯಿ ವೆಚ್ಚದ ಸಾಮಾನುಗಳು, ಆಹಾರ ಪದಾರ್ಥಗಳು, ತರಕಾರಿ ಪದಾರ್ಥಗಳು, ಮನೆ ಪದಾರ್ಥಗಳು ಎಲ್ಲ ಸೇರಿ 10,000 ರೂಪಾಯಿದು ಪಂಚಾಯತಿ ಹಣದಲ್ಲಿ ಕೊಡುವಂಥ ಕೆಲಸವನ್ನು ನಾನು ಮಾಡಿದೆ. ನಮ್ಮ ಡಿ ಸಿ ಮೇಲೆಲ್ಲ ದೊಡ್ಡ ಕಂಪ್ಲೇಂಟ್ ಮಾಡ್ತಿದ್ದ. ನಾನು ಹೇಳಿದೆ, ಕಾನೂನು ಪುಸ್ತಕ ತೆಗೆದು ನೋಡು, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ದುಡ್ಡು, ನಮ್ಮ ಹಣ, ನಮ್ಮ ವ್ಯಾಪಾರ, ನಾವು ಪಂಚಾಯತಿಯವ್ರು ತೀರ್ಮಾನ ಮಾಡಿದ್ದೀವಿ ಅಂತೇಳಿ ಎಲ್ಲ ಪಂಚಾಯತಿಯವ್ರ ಕೈಲೂ ರೆಸಲ್ಯೂಷನ್ ಮಾಡಿಸಿ ಜನರಿಗೆ ಹಂಚುವಂಥ ಕೆಲಸವನ್ನು ನಾನು ಮಾಡಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ?